ಮರ್ಯಾದಾ ಹತ್ಯೆ ಖಂಡಿಸಿ ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ಪ್ರಾಯಶ್ಚಿತ್ತ ದಿನ. ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದೆ ಹತ್ಯೆ ಘಟನೆಯನ್ನು ಖಂಡಿಸಿ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆ ನೇತೃತ್ವದಲ್ಲಿ ಬಸವದರ ವಿವಿಧ ದಲಿತ ಪ್ರಗತಿಪರ ಸಂಘಟನೆ ವತಿಯಿಂದ ಪ್ರಾಯಶ್ಚಿತ್ತ ದಿನ ಸಭೆ ಜರುಗಿತು. ಕ್ರಾಂತಿಗೀತೆ ಹಾಡಿ ಘಟನೆಯನ್ನು ಖಂಡಿಸಿದ ಪ್ರಗತಿಪರ ಚಿಂತಕರು. ಕಾರ್ಯಕ್ರಮದಲ್ಲಿ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು, ಮಹಿಳಾ ಸಂಘಟನೆ ಸದಸ್ಯರು ಪಕ್ಷಾತೀತವಾಗಿ ಭಾಗಿಯಾಗಿದ್ದರು. ತೋಂಟದ ಸಿದ್ದರಾಮ ಶ್ರೀಗಳು ಮಾತನಾಡಿ, ಜಾತಿ ಧರ್ಮಗಳ ಹೆಸರಲ್ಲಿ ಮಾನವ ಹತ್ಯೆ ನಡೆದಿದ್ದು ಅಮಾನವೀಯ ಮರ್ಯಾದೆ ಹೆಸರಲ್ಲಿ ನಡೆದ ಹತ್ಯೆಯನ್ನ ಖಂಡಿಸಬೇಕು. ಭವಿಷ್ಯದಲ್ಲಿ ಇಂಥ ಘಟನೆ ನಡೆಯದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ಕೇವಲ ಆಡಂಬರಾಗಿ ಮಾತ್ರ ಉಳಿತದೆ, ಜನ್ಮದಿಂದ ಮಾತ್ರ ತಗ್ತದೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಯಾವುದೂ ಕೂಡ ಜನ್ಮದಿಂದ ತಕ್ಕುವಂಥದ್ದಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು. ಶರಣರ ಕಾಲದೊಳಗಡೆ ಎಲ್ಲರೂ ಕೂಡ ನಾವು ಒಂದೇ ಇದ್ದೀವಿ. ಇವತ್ತು ಲಿಂಗಾಯತ ಅನ್ಸ್ಕೊಂಡಂಥವ್ರು ಕೂಡ ಅವ್ರು ಸೂತ್ರರಾಗಿದ್ರು, ಪರಮಾಧಿಕರಾಗಿದ್ರು ಅನ್ನೋಂಥ ವಿವೇಕದ ಒಳಗಡೆ ಬೇಕು. ನಾವು 12ನೇ ಶತಮಾನದೊಳಗಡೆ ಅದೇ ಸಮುದಾಯದಿಂದ ಬಂದಂಥದ್ದಾಗಿದ್ದೀವಿ ಅನ್ನೋದು ನಮ್ಮ ವಿವೇಕ ಇತ್ತು ಅಂತಂದರೆ ಇವತ್ತು ನಮ್ಮ ನಡೆಗಳು ಬೇಗ ಆಗ್ತಾ ಇದ್ದಾವೆ. ಈ ಹಿನ್ನೆಲೆ ಒಳಗಡೆ ಏನು ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿ ನಡೆರ್ತಕ್ಕಂಥ ಈ ಹೇಯ ಘಟನೆ ಏನಿದೆಯಲ್ಲ, ಆ ಹೇಯ ಘಟನೆಯನ್ನು ಖಂಡಿಸ್ತಾ ನಾವು ಇದನ್ನು ಖಂಡನೆ ಅಂತಂದರೆ ನಮ್ಮೊಳಗಡೆ ಪಶ್ಚಾತ್ತಾಪವನ್ನು, ನಮ್ಮೊಳಗಡೆ ಇರುವಂಥ ಮನುಷ್ಯತ್ವವನ್ನು ಎಚ್ಚರ ಮಾಡಿಕೊಳ್ಳೋದಕ್ಕಾಗಿ, ನಾವೇನು ಮರ್ತು ಕೂತಿರುವಂಥ ನಮ್ಮ ವಿವೇಕವನ್ನು ಪುನಃ ಎಚ್ಚರಗೊಳಿಸಿಕೊಳ್ಳೋದಕ್ಕಾಗಿ ಈ ಆತ್ಮನಿರೀಕ್ಷಣಾ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಒಂದು ಒಳ್ಳೆ ಈ ಘಟನೆ ಆದಮೇಲೆ ಇಡೀ ರಾಜ್ಯದಾದ್ಯಂತ ಬಂದಿರುವಂತಹ ಒಂದು ಒತ್ತಾಯ ಏನಿದೆಯಲ್ಲ, ಆ ಒತ್ತಾಯದ ಪ್ರಕಾರ ಮರ್ಯಾದೆ ಹತ್ಯೆ ವಿರೋಧಿ ಕಾಯ್ದೆಯನ್ನು ಮಾಡಲಿಕ್ಕೆ ಹೊಂಟಿದೆ, ತಡೆ ಮಾಡುವಂಥ ಕಾಯ್ದೆಯನ್ನು ಮಾಡಲಿಕ್ಕೆ ಹೊಂಟಿದೆ. ನಮ್ಮ ಬೇಡಿಕೆನೂ ಕೂಡ ಅದಾಗಿದೆ. ಆದರೆ ಅದನ್ನು ಮಾಲಿನ್ಯಗಳ ಹೆಸರಿನಿಂದ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಹೇಗೆ ಜೈಲಿ ಒಳಗಡೆ ಒಂದು ಘಟನೆ ಆಯ್ತಲ್ಲ, ನಿರ್ಭಯ ಹೆಸರಿನಲ್ಲಿ ಒಂದು ಏನು ಕಾಯ್ದೆ ಬಂತಲ್ಲ, ಹಾಗೆಯೇ ಕರ್ನಾಟಕದಲ್ಲಿ ಈ ಮರ್ಯಾದೆ ಹತ್ಯೆ ವಿರೋಧಿಯಾದಂಥ ಕಾಯ್ದೆ ಏನಿದೆಯಲ್ಲ, ಅದು ಮಾನ್ಯ ಪಾರ್ಟಿಗಳ ಹೆಸರಿನಲ್ಲಿನೇ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಇಡೀ ಸತ್ಯಾಗ್ರಹದ ಪರವಾಗಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಇಲ್ಲಿರುವಂಥ ಎಲ್ಲ ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಮತ್ತು ನಮ್ಮ ಗೆಳೆಯರಿದ್ದಾರೆ. ಅವರೆಲ್ಲರೂ ಕೂಡ ಮಾತಾಡಿದ್ರು. ಇಷ್ಟು ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿ ಮತ್ತೆ ಈ ಲಿಂಗಾಯತ ಸಂಘಟನೆ ಒಳಗಡೆ ಈ ಎಚ್ಚರ ಬಂದಿದೆಯಲ್ಲ, ಇದು ಬಹಳ ದೊಡ್ಡದು ಅನ್ನೋದನ್ನು ಬಹಳ ದೊಡ್ಡದು. ಇದು ಸಣ್ಣದಲ್ಲ. ಅನೇಕರು ಕೂಡ ಅದನ್ನು ಹೇಳಿದ್ದಾರೆ ನಮಗೆ. ಇದೊಂದು ಹೊಸ ಪರಂಪರೆ, ಇದು ಹೊಸ ಇತಿಹಾಸ. ಇದು ಆ ಹೊಸ ಇತಿಹಾಸವನ್ನು ಗದಿನ ಈ ಗೆಳೆಯರೆಲ್ಲ ಸೇರಿ, ಈ ಸಂಘಟನೆ ಗೆಳೆಯರೆಲ್ಲ ಸೇರಿ ಮಾಡ್ತಾ ಇರುವುದೇನಿದೆಯಲ್ಲ, ಅದಕ್ಕೆ ಅವ್ರು ಮಾಡ್ತಾ ಇರೋದು, ನಾವು ಅದಕ್ಕೆ ಪೂರಕವಾಗಿ ಹಿನ್ನೆಲೆಯಾಗಿ ತಗೊಂಡಿದ್ದೇವೆ. ಎಲ್ಲ ಕ್ರೆಡಿಟನ್ನು ಜಾಗತಿಕ ಲಿಂಗಾಯತ ಸಭಾ ಮತ್ತು ಬಸವದಳ, ಬಸವ ಕೇಂದ್ರ, ಯಾವ ಲಿಂಗಾಯತ ಸಂಬಂಧಿತ ಸಂಘಟನೆಗಳು ಏನಿದಾವಲ್ಲ, ಆ ಎಲ್ಲ ಸಂಘಟನೆಗಳಿಗೆ ಮತ್ತೊಮ್ಮೆ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಹೊಂದಾಣಿಕೆ ಇರುತ್ತೆ. ಮಾತಾಡೋದು ಎಲ್ಲರೂ ನಾವು ಭಾಳ ದೊಡ್ಡ ಮಾತಾಡ್ತೀವಿ. ಅದರ ಬದುಕಿನಲ್ಲಿ ಆ ಪ್ರಸಂಗ ಬಂದಾಗ ಯಾವ ರೀತಿ ಎಡುತ್ತೀವಿ ಅನ್ನೋದನ್ನು ದೊಡ್ಕರ್ ಅವರ ಮಾತು ಕೇಳಿದ ಮೇಲೆ ಭಾಳ ಆಶ್ಚರ್ಯ ಅನಿಸ್ತದೆ. ಆ ಹುಡುಗಿ ಅಜ್ಜನ ತನ್ನ ಮಗನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ತನ್ನ ಸೊಸೆನ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಎಲ್ಲಿದೆ ಪರಿಸ್ಥಿತಿ ನಮ್ಮದು ಅನ್ನೋದನ್ನು ನಾವೆಲ್ಲರೂ ವಿಚಾರ ಮಾಡ್ತೀವಿ. ಸಂವಿಧಾನ ಬಂದ ಮೇಲೆ ಅಸ್ಪೃಶ್ಯತೆ ಒಂದು ಕ್ರೈಮು ಅನ್ನುವ ರೀತಿಯಲ್ಲಿ ಕಾನೂನು ರೂಪಿಸಾಯಿತು. ಕಾನೂನಿನಿಂದ ಈ ಸಮಸ್ಯೆ ಬಗೆಹರಿದಿಲ್ಲ. ಈ ಸಮಸ್ಯೆ ಬಗೆಹರಿಸಬೇಕು ಅಂದರೆ ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕು. ಮನಸ್ಸು ಪರಿವರ್ತನೆ ಆಗಬೇಕು ಅಂದರೆ ಮಠ ಮಂದಿರಗಳ ಮುಖಾಂತರ ಈ ಸಂದೇಶ ಭಾಳ ಜೋರಾಗಿ ಸಮಾಜಕ್ಕೆ ಹೋಗಬೇಕು. ಅಂದಾಗ ಮಾತ್ರ ಅದು ಇಂಥ ಘಟನೆಗಳು ಮರುಕಳಿಸಿದ ಹಾಗೆ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವರಿಗೆ ಸದ್ಬುದ್ಧಿ ಯಾವಾಗ ಬರ್ತೋ ಗೊತ್ತಿಲ್ಲ. ನನಗೆ ನಿಜವಾಗಿಯೂ ಸ್ವಾಮಿ ವಿವೇಕಾನಂದನ್ನು ಸಾಕಷ್ಟು ಓದಿದೆ. ಬಹುತೇಕ ಶಶಿಧರವರು ಅದನ್ನು ಮಾತಾಡ್ತಾರೆ ಅಂತ ತಿಳಿದಿದ್ದೆ ನಾನು. ಸ್ವಾಮಿ ವಿವೇಕಾನಂದ ಒಂದು ಪ್ರಸಂಗದಾಗ ಹೇಳ್ತಾರೆ, ನಾನೇನಾದರೂ ನಿಮ್ಮಂಗೆ ಗೃಹಸ್ಥಾಗಿದ್ದರೆ ನನ್ನ ಹುಟ್ಟಿದ ಕೂಸಿಗೆ ನೀನು ಈ ದೇಹ ಅಲ್ಲ, ನೀನು ಆತ್ಮ ಅಂತೇಳಿ ಅವನ ತಲೆಯೊಳಗೆ ಆತ್ಮಭಾವವನ್ನು ತುಂಬಿಟ್ಬಿಡ್ತಿದ್ದೆ. ದೇಹ ಭಾವ ಇರೋದರಿಂದ ಈಗ ನಾನು ರೆಡ್ಡಿ, ಮಾರ್ತಾಂಡ, ಹರಿಜನ, ನಮ್ಮ ಬಳ್ಳಾರಿ ಮಾಸ್ತರು, ಹರಿಜನರು,
ಶೇಖಣ್ಣ ಲಿಂಗಾಯಿತು ಇವೆಲ್ಲ ತಲೆಯಾಗ ಅಡ್ಡಗೋಡೆ ಬರೋದು ನಾವು ದೇಹ ಭಾವದಿಂದ ಇದ್ದಾಗ. ಆತ್ಮಭಾವದಿಂದ ಬಂತು ಅಂದರೆ ಎಲ್ಲ ಅಡ್ಡಗೋಡೆ ತಾನೇ ಬಿದ್ದು ಹೋಗ್ತವು. ಆ ಒಂದು ವ್ಯವಸ್ಥೆಯನ್ನು ಬೇಗ ರೂಪಿಸಬೇಕಾಗಿದೆ. 12ನೇ ಶತಮಾನದೊಳಗೆ ಶರಣರು ಬಸವಣ್ಣವರು ಮಾತಾಡಿದ್ದನ್ನು 21ನೇ ಶತಮಾನದಾಗೂ ಇನ್ನೂ ನಾವು ಬದಲಾಗಿಲ್ಲ ಅಂತಂದರೆ ನಮ್ಮ ಮನಸ್ಥಿತಿ, ನಮ್ಮ ಪರಿಸ್ಥಿತಿಗಳು ಹೇಗಿವೆ ಅನ್ನೋದನ್ನು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವೆಲ್ಲರೂ ಮತ್ತೊಬ್ಬರಿಗೆ ಬುದ್ಧಿ ಹೇಳೋ ಬದಲಿ ನಮ್ಮ ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ನಡೆನುಡಿಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ಏನು ಮಾತಾಡ್ತೀವಿ, ಏನು ಸರಿ ಅಂತ ಒಪ್ಕೋತೀವಿ, ಅದನ್ನು ಅನುಸರಣೆ ಮಾಡುವಂಥ ಒಂದು ಸದ್ಬುದ್ಧಿ ನಮಗೆಲ್ಲರಿಗೂ ಬಂತು ಅಂದರೆ ಇಂಥ ಘಟನೆಗಳದು ಮರುಕಳಿಸಿದ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಿದ್ದನಗೌಡ್ರಲ್ರ ಸದಾನಂದ ಗೌಡರು ಅದನ್ನು ಪಬ್ಲಿಕ್ಕಾಗೆ ಕಂಡೆಮ್ ಮಾಡಬೇಕು. ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಲ್ಲ, ಪಬ್ಲಿಕ್ಕಾಗೆ ಕಂಡೆಮ್ ಮಾಡಬೇಕು. ಅಂದರೆ ಹೆಚ್ಚು ಈ ಪ್ರಸಂಗದೊಳಗೆ ಅದು ಭಾಳ ಪ್ರಭಾವ ಬೀರ್ತದೆ. ಇಂಥ ಒಂದು ಬದಲಾವಣೆ ಬಂತು ಅಂದರೆ ಏನಾದರೂ ಆ ತಂಗಿ ಹತ್ಯೆ ಆತಲ್ಲ, ಆ ಹತ್ಯೆ ಸಮಾಜ ಪರಿವರ್ತನೆಗೆ ಕಾರಣ ಆಯಿತು ಅನ್ನುವಂಥ ಒಂದು ನಮ್ಮಲ್ಲಿ ನಿರ್ಮಾಣ ಆಗ್ತದೆ ಅಂತ ಒಂದು ಸದ್ಬುದ್ಧಿ ನಮ್ಮೆಲ್ಲರಿಗೆ ತೋಂಟದ ಸಿದ್ಧಲಿಂಗ, ಗದಗಿನ ವೀರನಾರಾಯಣ ನಮಗೆಲ್ಲರಿಗೂ ನೀಡಲಿ ಅಂತೇಳಿ ಹಾರೈಸಿ, ನಂದೇನು ಯಾಕಂದರೆ ನಿನ್ನೆ ನಾನು ಕೊಪ್ಪಳದಿಂದ ಟ್ರೈನ್ ಹತ್ತಕ್ಕೆ ಹೊಂಟಿದ್ದೆ. ಟ್ರೈನ್ ಹತ್ತಕ್ಕೆ ಹೊಂಟಾಗ ನನಗೆ ಕಳಸಾಪುರ ಸೆಟ್ರದ್ದು ಹಿಂಗಾಗ್ಯದ ಅಂತ ಬಂದಾಗ ಆ ಟ್ರೈನ್ಗೆ ನನ್ನ ಜೊತೆಗೆ ಹೋಗುವಂಥ ಪ್ರೊಫೆಸರ್ ಸಿರಾಜನ್ನು ಹತ್ತಿಸಿ ನಾನು ತಿರುಗಿ ಇಲ್ಲಿಗೆ ಬಂದೆ. ಇವತ್ತು ಅಲ್ಲಿ ಬಂದಿದ್ವಿ ಅಂಥೇಳಿ ಇದು ನನಗೆ ಶೇಖಂಡ್ ಹೇಳಿದ ಮೇಲೆ ಇಲ್ಲಿ ಬರಬೇಕು ಅಂತ ಅನ್ನಿಸ್ತು. ಮತ್ತು ನಮ್ಮ ಪರಗುಂಡಿ ಸಾಹೇಬನ ಮಾತು ಕೇಳಿದಾಗ ಎಲ್ಲ ನಮಗೆಲ್ಲ ಇವು ನಿಮ್ಮ ಮಾತು ಎಲ್ಲ ಕೇಳಿದಾಗ ಕೇಳೋ ಮುಂದೆ ಎಲ್ಲರಿಗೂ ಅನ್ನಿಸ್ತದೆ ಎಲ್ಲರೂ ನಾವು ತಪ್ಪು ಮಾಡ್ತೀವಿ ಅಂತ. ಆದರೆ ಮಾಡೋ ಮುಂದೆ ಆ ಪೈಶಾಚಿಕ ವೃತ್ತಿ ಎಲ್ಲಿ ಹೋಗಿರ್ತದೋ ಗೊತ್ತಾಗವಲ್ದು. ಇದೆಲ್ಲ ಈ ತಿಳುವಳಿಕೆ ಬರುವ ಹಾಗೆ ಏನು ಮಾಡಬೇಕು ನಾವೆಲ್ಲರೂ ಅನ್ನೋದನ್ನು ಅಪ್ಪ ಅವರ ನಮಗೆ ಸದ್ಬುದ್ಧಿಯನ್ನು ಹೇಳಬೇಕು. ಆ ರೀತಿ ಇವತ್ತಿಂದಾದರೂ ನಾವು ಬದಲಾಗಿ ಆ ರೀತಿ ನಮ್ಮ ಬದುಕಿನಲ್ಲಿ ನಡೆದುಕೊಳ್ಳುವ ಹಾಗೆ ನಮ್ಮ ನೆರೆಹೊರೆಯ ಕುಟುಂಬಗಳಲ್ಲಿ ಆ ಮನಸ್ಥಿತಿ ನಿರ್ಮಾಣ ಆಗುವ ಹಾಗೆ ವಿಶೇಷ ಪ್ರಯತ್ನ ಮಾಡುವಂಥ ಕೆಲಸ ಆಗಬೇಕು. ಮತ್ತು ತಾವೇನು ಕಾನೂನು ಬದಲಾವಣೆ ಆಗಬೇಕು ಅಂತ ಅಂತೀರಲ್ಲ, ಅದಕ್ಕೆ ನಾನು ಸಂಬಂಧಿಸಿದ ಜೊತೆಗೆ ಮಾತಾಡ್ತೀನಿ. ಆದರೆ ಕಾನೂನಿನಿಂದ ಈ ಸಮಸ್ಯೆ ಬಗೆಹರೋದಿಲ್ಲ. ಇದು ನಮ್ಮ ಮನಸ್ಥಿತಿ ಬದಲಾದಾಗ ಮಾತ್ರ ಈ ಸಮಸ್ಯೆ ಬಗೆಹರ್ತದೆ ಅನ್ನೋದನ್ನು ನಾವೆಲ್ಲರೂ ಅರಿತುಕೊಂಡಷ್ಟು ಒಳ್ಳೆಯದು. ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಅಂಕುಡೊಂಕುಗಳನ್ನು ತಿದ್ದುಕೊಂಡು ಸರಿದಾರಿ ಮೇಲೆ ಹೋಗುವ ಹಾಗೆ ಜಗದ್ಗುರುಗಳಿಗೆ ನಮಗೆ ಮಾರ್ಗದರ್ಶನ ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ನನಗೆ ದಯವಿಟ್ಟು ಆರ್ಗನೈಸ್ ಪೂಜ್ಯರ ಪಾದಾರ ಬಂಧಗಳಲ್ಲಿ ಕೊಡುಮಟ್ಟು ತಮಗೆಲ್ಲ ನೆನಪಿಸ್ತೀನಿ. ಈ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ನಿಜವಾಗಲೂ ನಮ್ಮ ಗದಗ ಜಿಲ್ಲೆ ಅಲ್ಲ, ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿಯೇ ಇದು ಪ್ರಪ್ರಥಮ ಪ್ರಾಯಶ್ಚಿತ್ತ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಜವಾಗ್ಲೂ ಇದು ಮೊದಲೇದ. ಇವತ್ತು ಸಹೋದರಿ ಮಾನ್ಯಾಳು ಏನು ತಪ್ಪು ಮಾಡಿದ್ಲು, ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನುಬದ್ಧವಾಗಿರ್ತಕ್ಕಂಥ ಅಂತರ್ಜಾತೀಯ ವಿವಾಹ ಆಗಿದ್ದ ತಪ್ಪೇನು? ಹಾಗಾದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನ ಮಾಡಿರ್ತಕ್ಕಂಥ ಆ ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ಈ ಬಸವಾಯನಗಳು ಲಿಂಗಾಯತರು ಮಾಡುವಂಥ ಒಂದು ಕೃತ್ಯನ ಇದು. ನಿಜವಾಗ್ಲೂ ನೋವು ಅನಿಸ್ತದೆ. ಮಾತಾಡ್ತಾ ಪ್ರಿನ್ಸಿಪಾಲ್ರು ಹೇಳಿದರು, ಆ ಹುಡುಗಿಯ ಅಜ್ಜ ಎಷ್ಟೊಂದು ದಾರ್ಶನಿಕನಾಗಿದ್ದರು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಿಜವಾಗ್ಲೂ ಭಾಳ ನೋವು ಅನಿಸ್ತದೆ ರೀ. ಭಾಳಷ್ಟು ಕೊಲೆಗಳಾಗಿದ್ದಾವೆ. ದಲಿತ ಸಂಘರ್ಷ ಸಮಿತಿ ಮೂಲಕ ನಾವು ಭಾಳ ಖಂಡನೆ ಕೂಡ ಮಾಡಿದ್ದೀವಿ. ನಮಗೆ ನೆನಪಿಸ್ತೀನಿ, ಹಳ್ಳಿಕೆರೆ ಗ್ರಾಮದಲ್ಲಿ ಹಿಂದಿಗೆ 22 ವರ್ಷದ ಹಿಂದೆ ಇದೇ ತೆರನಾಗಿ ಜಾತಿಯ ಕಾರಣಕ್ಕಾಗಿ ಕೊಲೆ ಆದಾಗ, ನಮ್ಮೊಬ್ಬ ಸಹೋದರನ ಕೊಲೆ ಆದಾಗ ಪೂಜ್ಯ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವತ್ತಿನ ದಿವಸ ಆ ಹಳ್ಳಿಕೇರಿ ಗ್ರಾಮಕ್ಕೆ ಬಂದು ಇಲ್ಕಲ್ ಮಾಂತಪ್ಪಗಳನ್ನ ಕರ್ಕೊಂಡ್ಬಂದು ಸುಮಾರು
7-8 ಜನ ಮಠಾಧೀಶ ಸ್ವಾಮೀಜಿಗಳು ಸೇರ್ಕೊಂಡು ಅಲ್ಲಿ ಶಾಂತಿ ಸಭೆ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು. ಅಲ್ಲಿಂದ ನಾವು ಗದಗಿನವರೆಗೂ ಕೂಡ ನಾವು ಕೋಮು ಸೌಹಾರ್ದತೆ ರ್ಯಾಲಿ ಕೂಡ ಮಾಡಿದ್ವಿ. ಆ ರ್ಯಾಲಿಯನ್ನ ಇದೇ ಗಾಂಧಿ ಸರ್ಕಲ್ ನಲ್ಲಿ ಅವತ್ತಿನ ಕಾಲದಲ್ಲಿ ಸನ್ಮಾನ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಅದನ್ನ ಸ್ವೀಕಾರ ಮಾಡಿಕೊಂಡಿದ್ರು. ಇವತ್ತಿನ ಘಟನೆಯಲ್ಲಿ ಸನ್ಮಾನ್ಯ ಸಿದ್ದರಾಮ ಸ್ವಾಮಿಗಳು ಅದರ ಅನ್ನೋದಾದ್ರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಸನ್ಮಾನ್ಯ ಸಿದ್ಧಲಿಂಗ ಸ್ವಾಮಿಗಳು ಇಲ್ಲಿ ಅದರ ಅನ್ನೋಷ್ಟು ಮಟ್ಟಿಗೆ ನನಗೆ ಭಾವನಾತ್ಮಕವಾಗಿ ಅನಿಸ್ಲಿಕ್ಕೆ. ಯಾಕಂದ್ರೆ ನಾವೆಲ್ಲ ಕಂಡುಕೊಂಡಿರ್ತಕ್ಕಂಥದ್ದು ಈ ಜಾತೀಯತೆ ಹೋಗಬೇಕು, ಮೇಲ್ ಕೀಳು ಅಂತಕ್ಕಂಥದ್ದು ಹೋಗ್ಬೇಕಂತಕ್ಕಂಥದ್ದು ನಮ್ಮ ಜಗದ್ಗುರು ತೋಂಟದಾರ ಮಠದ ಒಂದು ಪರಂಪರೆ. ಬಹುಶಃ ಇದ್ದೆಲ್ಲ ಗೊತ್ತಿಲ್ಲ, ಆದ್ರೆ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂದಾಗಿನಿಂದ ಎಲ್ಲರನ್ನೂ ಆಹ್ವಾನ ಮಾಡಿಕೊಂಡು ಎಲ್ರಿಗೂ ಸಮಾನತೆ ಕೊಟ್ಟಿರ್ತಕ್ಕಂಥ ಮಠದಾಗಿದೆ. ಆದ್ರೆ ದ್ಯೋತಿಕವಾಗಿಯೂ ಇವತ್ತು ಸನ್ಮಾನ್ಯ ನಮ್ಮ ಸಿದ್ದರಾಮ ಮಹಾಸ್ವಾಮಿಗಳು ಜೊತೆಗೆ ಬೈರಲಿಂಗ ಸ್ವಾಮಿ ಕೂಡ ಇಲ್ಲಿ ಬಂದಿದ್ದಾರೆ ಅನ್ನೋದಾದ್ರೆ ಇದಕ್ಕೆಲ್ಲ ಒಂದು ಶಕ್ತಿ ಬಂದ ಅಂತಕ್ಕಂಥದ್ದನ್ನು ಬೇರೆ ಹೇಳಬೇಕಾಗಲ್ಲ. ನಾನು ಇನ್ನೊಂದು ಮನವಿ ಮಾಡ್ಕೊಂತೀನಿ ಸಂಘಟಕರಲ್ಲಿ, ನಾನು ಕೂಡ ಇದರಲ್ಲಿ ಒಬ್ಬನಾಗಿ ಕೂಡ ಮನವಿ ಮಾಡ್ಕೊಂತೀನಿ. ಏನು ಆ ಘಟನೆ ಆಗಿತ್ತಲ್ಲ ವಿರಾಪುರದಲ್ಲಿ, ಅಲ್ಲಿ ಹೋಗಿ ಇಂಥದೇ ಒಂದು ಪ್ರಾಯಶ್ಚಿತ್ತ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡ್ರೆ ಅಲ್ಲಿ ಸುತ್ತಲೇ ಇರ್ತಕ್ಕಂಥವ್ರು ಕೂಡ ಒಂದು ತಿಳುವಳಿಕೆ ಬರ್ತಾನೋ, ಜಾಗೃತಿ ಮೂಡುತ್ತಾನೋ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದು ದೂರದ ಇಲ್ಲಿಂದ 60-70 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಆ ಘಟನೆಯನ್ನ ನಾವಿಲ್ಲಿ ಖಂಡನೆ ಮಾಡ್ತಾ ಇದೀವಿ. ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೇವೆ. ಏನಪ್ಪಾ, ನಾವು ಲಿಂಗಾಯತ ಧರ್ಮದಲ್ಲಿ ಬಸವಣ್ಣನ ಅನುಯಾಯಿಗಳಾಗಿ ನಾವ್ ಇಂಥದ್ದು ಮಾಡ್ತಾ ಇದೀವಲ್ಲ ಅಂತಕ್ಕಂಥ ನೋವು ನಮಗೆಲ್ಲ ಕಾಡಕತ್ತದೆ. ಇದೇ ನೋವು ಅವ್ರಿಗೂ ಕಾಡಬೇಕು, ಅವ್ರಿಗೂ ಕೂಡ ಬದಲಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ಪೂಜ್ಯರಾದಿಯಾಗಿ ಸಂಘಟಕರಾದಿಯಾಗಿ ನಾವೆಲ್ಲರೂ ಪ್ರಯತ್ನ ಪಡೋಣ ಆಗಿರ್ತಕ್ಕಂಥ ಮಾತನ್ನು ಹೇಳ್ತಾ, ನಾವು ಕೂಡ ಇವತ್ತು ಸಾಯಂಕಾಲ 6 ಗಂಟೆಗೆ ಸಹೋದರಿ ನಾಣ್ಯಾಳ ಒಂದು ಆ ಸ್ಮರಣಾರ್ಥ ನಾವು ಸಂಘಟನೆ ಮೂಲಕ ಒಂದು ಜ್ಯೋತಿಯನ್ನು ಬೆಳಗಿಸಿ ಇದೇ ವೇದಿಕೆಯೊಳಗೆ ಸಾಯಂಕಾಲ ಸುಮಾರು 100 ಜನ ವಿದ್ಯಾರ್ಥಿನಿಯರು ನಾವೆಲ್ಲ ಸೇರಿಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮಾಲಾರ್ಪಣೆ ಮಾಡೋದ್ರೊಂದಿಗೆ ಈ ವೇದಿಕೆಗೆ ಬಂದು ನಾವಿಲ್ಲಿ ಆ ಸಹೋದರಿಯ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಜೊತೆಯನ್ನು ಖಂಡಿಸಿ ಇಲ್ಲಿ ಪಶ್ಚಾತ್ತಾಪವನ್ನು ಬಹುಶಃ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಕೆಟ್ಟದ್ದಾಗಿದೆ ಅನ್ನೋದಕ್ಕೆ ಮಾನ್ಯಾಯ ಹತ್ಯೆ ಅದು ಸಾಮಾಜಿಕ ಅನಿಷ್ಟ. ಈ ಜಾತೀಯತೆಯನ್ನು ಬೇರುವಾಗಿ ಹುಟ್ಟುಹಾಕಲಿಕ್ಕೆ ಅನೇಕ ನನ್ನ ಮಹಾತ್ಮರು ಶರಣರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಮಾನವೀಯ ಮೇಲೆ ಅನೇಕ ಸಂದೇಶಗಳನ್ನು ನೀಡಿದ್ದಾರೆ. ಆದರೂ ಕೂಡ ಈ ಜಾತಿಯ ಭೂತ ಇಂದಿಗೂ ಕೂಡ ತನ್ನ ವಿಕೃತ ಅಟ್ಟಹಾಸವನ್ನು ನಡೆಯುತ್ತಿರುವುದನ್ನು ಗಮನಿಸಿದಾಗ ನಿಜಕ್ಕೂ ಬಹಳ ಖೇದ ಅನ್ನಿಸ್ತದೆ. ಮತ್ತು ಈ ದೇಶದ ಸಂವಿಧಾನ ನಮಗೆಲ್ಲರಿಗೂ ಸ್ವತಂತ್ರವಾಗಿ ಬದುಕುವಂಥ ಹಕ್ಕನ್ನು ಕೊಟ್ಟಿದೆ. 18 ವರ್ಷ ಮೀರಿದ ಈ ದೇಶದ ಯಾವುದೇ ಪ್ರಜೆ, ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಮಗೆ ತಿಳಿದ ಧರ್ಮವನ್ನು ಆಚರಿಸುವುದಕ್ಕೆ ಅಥವಾ ತಮಗೆ ಮೆಚ್ಚುಗೆ ಸಂಗಾತಿಯನ್ನು ಒಪ್ಪಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಮದುವೆ ಆಗಿರೋದನ್ನು ಖಂಡಿಸಿ ಅವರ ಆ ಮಾನ್ಯರ ಹತ್ಯೆಯನ್ನು ಮಾಡಿರುವುದು ನಿಜಕ್ಕೂ ಅತ್ಯಂತ ಖೇದಕರವಾಗಿರುವಂಥ ಸಂಗತಿ. ಅದು ಕೂಡ ಬಸವಾದಿ ಶಿವಶರಣರ ಪರಂಪರೆಯವರು ಹೇಳಿಕೊಳ್ಳುವಂಥ ಲಿಂಗಾಯತ ಕುಟುಂಬದಲ್ಲಿ ಇಂತಹ ಘಟನೆ ನಡೆದಿರುವುದು ನಿಜಕ್ಕೂ ಬಹಳ ಘೋರವಾಗಿರುವಂಥ ಅನ್ಯಾಯ. ಇದು ಒಂದು ರೀತಿಯಲ್ಲಿ ಸಂವಿಧಾನದ ಹತ್ಯೆ ಅಂತ ಹೇಳಿ ನಾವು ಭಾವಿಸುವುದು. ಆ ಕಾರಣಕ್ಕಾಗಿ ಸಂವಿಧಾನವನ್ನು ರಕ್ಷಿಸುವಂಥ ಆಳುವ ಸರ್ಕಾರಗಳು ಇಂಥ ಮರ್ಯಾದೆ ಹತ್ಯೆಗಳು ನಡೆಯದಂತೆ ಕಠಿಣವಾಗಿರುವಂಥ ಕಾನೂನನ್ನು ರೂಪಿಸಬೇಕಾಗಿರುವಂಥದ್ದು ಬಹಳಷ್ಟು ಅಗತ್ಯ. ಇತ್ತೀಚೆಗೆ ಸರ್ಕಾರ ದಿಸೆಯಲ್ಲಿ ಕಾನೂನನ್ನು ರಚಿಸುವಂಥ ಇಂಥ ಹತ್ಯೆ ಮಾಡುವಂಥ ವ್ಯಕ್ತಿಗಳಿಗೆ
ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಕಾನೂನನ್ನು ಯೋಚನೆ ಮಾಡಿರುವಂಥದ್ದು ಒಳ್ಳೆಯ ಬೆಳವಣಿಗೆ. ಆದರೆ ಆ ಕಾನೂನು ಅದು ಅನುಷ್ಠಾನದಲ್ಲಿ ಬರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ಜನರಲ್ಲಿ ಅರಿವನ್ನು ಮೂಡಿಸುವಂಥ, ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಕೂಡ ನಡೀಬೇಕು. ಯಾಕಂದರೆ ಜಾತಿ ಇದು ಒಂದು ರೀತಿಯಲ್ಲಿ ಧರ್ಮ ಮೂಲವಾಗಿರುವಂಥದ್ದು. ಇಂಥ ಒಂದು ಜಾತಿಯನ್ನು ಮುಂದಿಟ್ಟುಕೊಂಡು ಇಂಥ ಒಂದು ಕ್ರೂರ ಘಟನೆಗಳು ನಡೆಯದಂತೆ ಜನರ ಮನಸ್ಸಿನಲ್ಲಿ ಮೂಲಭೂತವಾಗಿರುವಂಥ ಪರಿವರ್ತನೆಯನ್ನು ತರುವಂತಹ ಕೆಲಸ ಕೂಡ ನಡೀಬೇಕು. ಇಂಥ ಹತ್ಯೆಗಳನ್ನು ಇವತ್ತು ನಾವು ಖಂಡಿಸಬೇಕು. ಅದರ ಜೊತೆಗೆ ಇವತ್ತು ಆ ಹತ್ಯೆಯ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ನಾವೆಲ್ಲರೂ ಹೊರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆ ಒಂದು ಹೊಣೆಗಾರಿಕೆಯನ್ನು ಬರುವ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೇ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾಗಿರುವಂಥದ್ದು ಕೂಡ ಅನಿವಾರ್ಯವಾಗಿರುವಂಥ ಸಂದರ್ಭ. ಈ ಒಂದು ದಿಸೆಯಲ್ಲಿ ಭವಿಷ್ಯದಲ್ಲಿ ಇಂಥ ಒಂದು ಕ್ರೂರ ಹತ್ಯೆಗಳು ನಡೆಯದಂತೆ ಮನಪರಿವರ್ತನೆ ಮಾಡುವಂಥ ಕೆಲಸ ಅದು ನಿರಂತರವಾಗಿ ನಡೀಬೇಕು. ಮತ್ತು ಇಂಥ ಹತ್ಯೆ ಮಾಡುವಂಥ ವ್ಯಕ್ತಿಗಳಿಗೆ ಕ್ರೂರವಾಗಿರುವಂಥ ಕಾನೂನನ್ನು ರೂಪಿಸಬೇಕು. ಇವತ್ತು ಯಾವುದೇ ರೀತಿಯ ಭಯ ಇಲ್ಲದಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಹಾಗೆ ಆಗಬಾರದು. ಇವತ್ತು ಮಾನ್ಯರ ಬದುಕುವ ಹಕ್ಕನ್ನು ಇಂಥ ಕ್ರೂರಿಗಳು ಕಿತ್ತುಕೊಂಡಿರೋದು ಒಂದು ವಿಧಿಯ ಅಟ್ಟಹಾಸ ಅಂತ ನನಗೆ ಅನಿಸ್ತದೆ. ನಿಜವಾಗಿಯೂ ಆ ವ್ಯಕ್ತಿಗಳಿಗೆ ಕಠಿಣವಾಗಿರುವಂಥ ಶಿಕ್ಷೆ ಆಗಬೇಕು ಮತ್ತು ಭವಿಷ್ಯದಲ್ಲಿ ಇಂಥ ಒಂದು ಹತ್ಯೆಗಳು ನಡೆಯದಂತೆ ಕಠಿಣವಾಗಿರುವಂಥ ಕಾನೂನು ರೂಪುಗೊಳ್ಳಬೇಕು. ಇದೀಗ ನಮ್ಮ ಸಹೋದರೊಬ್ಬರು ಹೇಳಿದ ಹಾಗೆ ಆ ಕಾನೂನು ಕೂಡ ಮಾನ್ಯರ ಹೆಸರಿನಲ್ಲಿಯೇ ಆಗಬೇಕಾಗಿರುವಂಥದ್ದು ಬಹಳ ಅವಶ್ಯ. ಮಾನ್ಯರ ಹೆಸರಿನಲ್ಲಿ ಇಂಥ ಒಂದು ಕಠಿಣವಾಗಿರುವಂಥ ಕಾನೂನನ್ನು ತರುವುದರ ಮೂಲಕ ಭವಿಷ್ಯದಲ್ಲಿ ಇಂಥ ಮರ್ಯಾದೆ ಹತ್ಯೆಗಳು ನಡೆಯದಂತೆ ಸರ್ಕಾರ ಒಂದು ಆ ಕಾನೂನನ್ನು ಶೀಘ್ರವಾಗಿ ಜಾರಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಪರವಾಗಿ ಈ ಒಂದು ಹತ್ಯೆಯನ್ನು ನಾನು ಘೋರವಾಗಿ ಖಂಡಿಸ್ತೇನೆ. ಮತ್ತು ಅದರ ಒಂದು ಹೊಣೆಗಾರಿಕೆ ಮತ್ತು ಇವತ್ತು ಪ್ರಾಯಶ್ಚಿತ್ತ ಮಾಡಿಕೊಳ್ತೇವೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಮಾತಿಗಳನ್ನು ಇವ ನಮ್ಮವ, ಇವ ನಮ್ಮ ಮನೆ ಮಗ ಅಂತ ಅಂದ್ಕೊಂಡು ನಾವು ಸಂಬಂಧಗಳನ್ನು ಬೆಳೆಸಬೇಕಂತ ಬಸವಣ್ಣವರು 12ನೇ ಶತಮಾನದಲ್ಲಿ ಸಾರಿ ಹೋದರು. ಆ ಬಸವಣ್ಣವರ ಹೇಳಿದ ವಚನಗಳು ಲೆಕ್ಕಿಸದೇ ಏನೋ ತಮ್ಮ ಜಾತಿನೇ ಮೇಲೆ ಅಂತ ತಿಳ್ಕೊಂಡು ನಾವ ಶ್ರೇಷ್ಠ ಜಾತಿಗಳಂತ ತಿಳ್ಕೊಂಡು ಆ ಕೀಳು ಜಾತಿ ಹೆಣ್ಣು ಮಗಳ ಯಾಕೆ ಮಾಡ್ಕೊಂಡೆ ಅಂತ ಕೂಡ ಅದನ್ನು ವಿರೋಧ ಮಾಡಿ ಆ ಹೆಣ್ಣು ಮಗಳ ಮೇಲೆ ಕ್ರೂರ ಹತ್ಯೆಯನ್ನು ಕೂಡ ಮಾಡಿರುವುದು ದುರ್ದೈವದ ಸಂಗತಿ. ನಾವೆಲ್ಲ ಮಾನವರ ಕುಲದವರು. ನಮ್ಮ ಮೈಯಲ್ಲಿ ಕೂಡ ಹರಿತಾ ಇರೋದು ಕೆಂಪು ರಕ್ತ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮೇಲು ಕೀಳು ಅಂತ ಕೂಡ ಭಾವನೆಗಳನ್ನು ಇಟ್ಕೊಳ್ಬಾರ್ದು. ಇವತ್ತು ನಾವು ನಮ್ಮ ಎಲ್ಲ ದಲಿತ ಮನೆಯಲ್ಲಿ, ನಮ್ಮೆಲ್ಲ ದಲಿತರ ಮುಖಂಡರ ಮನೆಯಲ್ಲಿ ಬಸವಣ್ಣವರ ಫೋಟೋ ಅದಾವೆ. ನಾವು ಬೆಳಗ್ಗೆ ಎದ್ರೆ ಸಾಕು ಬಸವಣ್ಣನ ನಮಸ್ಕಾರ ಮಾಡ್ತೀವಿ, ಬಸವಣ್ಣವರ ಆರಾಧನೆ ಮಾಡ್ತೀವಿ. ಮತ್ತು ನಮ್ಮ ದಲಿತರ ಮುಖಂಡರ ಕೊಳ್ಳ ಕೂಡ ಕೆಲವೊಂದು ಕಡೆ ಗುಂಡ್ಗಡಿ ಕೂಡ ಅದಾವು. ಇಂಥ ಒಂದು ಬಸವಣ್ಣವರನ್ನ ಆಚರಣೆ ಮಾಡ್ಕೊಂತ ಬಸವಣ್ಣ ಒತ್ಕೊಂಡೇ ಬಂದೀವಿ ನಾವು. ಇಲ್ಲಿವರೆಗೂ ಕೆಟ್ಟ ಮನಸ್ಥಿತಿಗಳು ಕೆಲವೊಬ್ಬರು ಅದಾರ. ಕೆಟ್ಟ ಮನಸ್ಥಿತಿಗಳ ಕಡೆ ಮನುಷ್ಯರನ್ನಾಗಿ ನೋಡಿರುವಂಥ ಕೆಟ್ಟ ಕ್ರೂರಿ ಮನಸ್ಸುಗಳು ಇನ್ನು ಜೀವಂತವಾಗಿ ಅದವನ್ನದ ನಮಗೆ ಬಹಳ ನೋವಿನ ಸಂಗತಿ. ಇಂಥ ಕೆಟ್ಟ ಮನಸ್ಥಿತಿಗಳು ದೂರ ಆಗ್ಬೇಕಂದ್ರೆ ಜಾಗತಿಕ ಲಿಂಗಾಯತ ಸಮಾಜದವರು ಈ ಗದಗ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ದೇಶದ ತುಂಬ ನೀವು ಸಾರಬೇಕು. ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ್ಮನ್ನು ಕೂಡ ಮನುಷ್ಯರನ್ನಾಗಿ ಕಾಣ್ರಿ ಅಂತ ಕೂಡ ಇಚ್ಛೆ ಪಡ್ತೀನಿ. ನಿಮ್ಮಂಥವರಿಂದ ಈ ಅವೇರ್ನೆಸ್ ಆದ್ರೆ, ಈ ರಾಜ್ಯ ಮಟ್ಟದಲ್ಲಿ ದೇಶದಲ್ಲಿ ಅವೇರ್ನೆಸ್ ಆದ್ರೆ ನಮ್ಮನ್ನು ಕೂಡ ಮನುಷ್ಯರನ್ನಾಗಿ ನೋಡ್ತಾರೆ ಅಂತ ಕೂಡ ನಾನು ನಿಮ್ಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇವತ್ತು ಎಷ್ಟು ನೋವಾಯ್ತಂದ್ರೆ ಹಳ್ಳಿ ಒಳಗೆ ನಮಗೆ ಗುಡಿ ಒಳಗೆ ದೇವ್ರ ನಮಸ್ಕಾರ ಮಾಡ್ತೀನಿ ಅಂದ್ರೆ ಗುಡಿ ಒಳಗೆ ಕರ್ಕೊಂಡೋಗಲ್ರಿ ಸಾಹೇಬ್ರ. ಕಂಬಕ್ಕೆ ಕಟ್ಟು ಹೊಡಿತಾರೆ, ಜೀವಂತವಾಗಿ ಸುಡ್ತಾರೆ.
ಚಹಾ ಕುಡಿಯೋಕೆ ಕಪ್ಪು ವರ್ಷಕ್ಕೆ ಚಹಾ ಕೊಡ್ತಾರೆ. ಇಂಥ ಒಂದು ಕೆಟ್ಟ ವ್ಯವಸ್ಥೆ ನಾವು ಎಲ್ಲಿಗಾದ್ರೆ ನಾವು ಮನುಷ್ಯರೇ ಹೌದು ಅನ್ನೋ ರೀತಿಯೊಳಗೆ ನಮ್ಮ ಮನಸ್ತಾಪ ಆಗ್ಬಿಡೈತಿ, ನೋವು ಆಗ್ಬಿಡೈತಿ. ನಾವು ಮನುಷ್ಯರಾಗಿ ಹೌದಿಲ್ಲ, ನಾವು ಕೂರಿಗಳು ಏನು ಮೃಗಗಳು ಏನು, ಇಷ್ಟು ನೋವುಗಳನ್ನು ಇವತ್ತು ಸುಧಾರಿಸ್ತಾರ, ನಾಳೆ ಸುಧಾರಿಸ್ತಾರ. ಬಸವಣ್ಣವರ ತತ್ವಗಳನ್ನು ಕೂಡ ಇವತ್ತು ತಿಳ್ಕೊಂಡು ಅರಿವು ಮಾಡ್ಕೊಂಡು ಇವತ್ತು ನಾಳೆ ಸುಧಾರಿಸೋದು ಕೂಡ ನಾವು ಅನ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇನ್ನಾದ್ರೂ ಕೂಡ ನಿಮ್ಮ ಮುಖಾಂತರ ನಿಮ್ಮ ಇಡೀ ಸಮಾಜವನ್ನು ಬದಲಾವಣೆ ತರಕ ನೀವು ಮುಂದೆ ಬರ್ರಿ ಅಂತ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು.